ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಸಿಂಪಲ್ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಯಾರಿ ತುಂಬ ಗ್ರ್ಯಾಂಡ್ ಆಗಿದೆ, ಸಿಂಪಲ್ ಆಗಿ ಡಿಸೈನ್ನ ಕೇಳಿದ್ದಾರೆ. ಸಿಂಪಲ್ ಆಗಿ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಇದಕ್ಕೆ ನೋಡಿ ದಾರ ಬಂದು ಸೇಮ್ ಪಲ್ಲು ಕಲರಲ್ಲೇ ವರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ಯಾರಿ ಸ್ವಲ್ಪ ಎಲ್ಲೋ ಇರೋದ್ರಿಂದ ಗೋಲ್ಡ್ ಬೀಡ್ಸು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದೇ ಕಲರಲ್ಲೇ ವರ್ಕ್ ಮಾಡಿಕೊಂಡು ಆಪೋಸಿಟ್ ಕಲರಲ್ಲಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಬೀಡ್ಸ್ ಕಾಣಲಿ ಅನ್ನೋದಕ್ಕೋಸ್ಕರ ಅಷ್ಟೇ, ಜಾಸ್ತಿ ಬೀಡ್ಸ್ ಇಲ್ಲ, ತುಂಬ ಕಡಿಮೆನೇ, ಆದರೂ ಕೂಡ ಇರುವಂಥ ಕೆಲವೊಂದು ಬೀಡ್ಸ್ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸೇಮ್ ಕಲರಲ್ಲೇ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೇಮ್ ಪಲ್ಲು ಕಲರಲ್ಲೇ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಚೈನ್ ಹಾಕೋದಕ್ಕೆ 6 ಎಳೆ ತೊಗೊಂಡಿದ್ದೀನಿ, ವರ್ಕ್ ಮಾಡೋದಕ್ಕೆ 8 ಎಳೆ ದಾರನ ತೊಗೊಂಡಿದ್ದೀನಿ. ನೀವು 2 ಸೇಮ್ ಕಲರಲ್ಲಿ ಕೂಡ ಮಾಡ್ಕೋಬೋದು. ಜಸ್ಟ್ ಚೈನ್ ಹಾಕೋದಕ್ಕೋಸ್ಕರ ಅಂತ ನಾನು 2 ಎಳೆ ಕಮ್ಮಿ ತೊಗೊಂಡಿದ್ದೀನಿ ಅಷ್ಟೇ. ನೀವು ಬೇಕಿದ್ರೆ 6 ಎಳೆ ತೊಗೊಳ್ಳಿ, 6 ಅಥವಾ 8 ಎಳೆ ಕೂಡ ನೀವು ವರ್ಕ್ನ ಮಾಡ್ಕೋಬೋದು. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 8 ತೊಗೊಂಡಿದ್ದೀನಿ. ಸದ್ಯ 8 ಬಂದಿದೆ, ಸೊ 8 ಇದೆ, 9 ಕೂಡ ತೊಗೊತೀನಿ. ಹಾಗೆ ಇದಕ್ಕೆ 2 ವೆರೈಟಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಬಂದು ಎಲೆ ಇರುವಂಥ ಡಿಸೈನ್ ಇರುವಂಥ ಬೀಡ್ಸು, ಹಾಗೆ ಒಂದು ರೌಂಡ್ ಶೇಪ್ ಇರುವಂಥ ಬೀಡ್ಸನ್ನ ಈ ಒಂದು ಡಿಸೈನ್ಗೆ ನಾನು ತೊಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಬರ್ತೀವಲ್ವ, ಆ ರೀತಿ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್, 2 ಲಾಕನ್ನು ಹಾಕಿಬಿಟ್ಟು ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕಿ ಈ 4 ಚೈನ್ಸ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 4 ಮತ್ತೆ 4 ಚೈನ್ ಹಾಕಿ ಈ 4 ಚೈನ್ ಎಲ್ಲಿ ಬರ್ತಾರೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 1 2 3 4 ಮತ್ತೆ 4 ಚೈನ್ ಹಾಕಬೇಕು. ಮತ್ತು ಈ 4 ಚೈನ್ ಎಲ್ಲಿ ರೀಚ್ ಆಗ್ತದೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ಪು ಕಂಟಿನ್ಯೂ ಆಗಿ ಇದೇ ರೀತಿ 4 ಚೈನ್ಸನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲಿ ನಿಮಗೆ ಚೇಂಜಸ್ ಬರೋದಿಲ್ಲ, ಜಸ್ಟ್ ಈ 4 ಚೈನ್ಸನ್ನು ಹಾಕ್ಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ಸೊ ಕಂಟಿನ್ಯೂ ಆಗಿ ಒಂದು ಸ್ಟೆಪ್ ಬಂದು ಇದೇ ರೀತಿ 4 ಚೈನ್ಸ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕಂಟಿನ್ಯೂ ಆಗಿ ನೀವು 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ಸ್ ಹಾಕಿ ಈ 4 ಚೈನ್ ಎಲ್ಲಿಗೆ ಬರ್ತದೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಫಿನಿಶಿಂಗ್ ಅನ್ನೋದು ಈ ರೀತಿ ನೀವು ಸ್ಯಾರಿ ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ತುಂಬ ನೀಟಾಗಿ ಬರುತ್ತೆ, ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲಿ ನಿಮಗೆ ಸ್ಯಾರಿ ಪಲ್ಲು ಅನ್ನೋದು ಸುತ್ತ ಬರೋದಿಲ್ಲ, ತುಂಬ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಫಸ್ಟ್ ಲಾಕ್ ಏನು ಮಾಡಿದೆಯಲ್ಲ ಡಬಲ್ ಲಾಕು, ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಬಂದು ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ನೀವು ಕಾಂಟ್ರಾಸ್ಟಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು ಡಿಸೈನ್ನ. ಇಲ್ಲಿ ಸ್ಯಾರಿ ಬಂದು ಸ್ವಲ್ಪ ಯೆಲ್ಲೋ ಕಲರ್ ಇರೋದ್ರಿಂದ ನಾನು ಒಂದು ಬೀಡ್ಸ್ ಕಾಣಿಸಲ್ಲ ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಸೇಮ್ ಕಲರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಸತ ಹೇಳ್ತಾ ಇದ್ದೀನಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ನೀವು ಕಾಂಟ್ರಾಸ್ಟ್ ಕಲರಲ್ಲಿದ್ದರೆ ನೀವು ಆಪೋಸಿಟ್ ಕಲರಲ್ಲೇ ವರ್ಕ್ ಮಾಡ್ಕೊಳ್ಳಿ ಈ ಡಿಸೈನ್ನ. ಫಸ್ಟು ನೋಡಿ, ಸ್ಟಾರ್ಟಿಂಗ್ 2 ಲಾಕಲ್ಲಿ ದಾರನ ತಂದು ಫಸ್ಟ್ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿನ 4 ಚೈನ್ಸ್ ಏನಿದೆಯಲ್ವಾ, ಇದರೊಳಗಡೆ ಕೂಡ ಒಂದು ಸತಿ ನೀಡಲ್ನ ಹಾಕಿ ದಾರನ ತಂದು ಈ ಥರ ಸಿಂಗಲ್ ಆಗಿ ಚೈನ್ ಸ್ಟಿಚ್ ಥರನೂ ಈ ರೀತಿ ಒಂದು 3 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಸತಿ ಈ ಥರ ಜಸ್ಟ್ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನೀಡಲ್ ಮೇಲೆ ಒಂದು ಬಾರಿ ದಾರನ ಸುತ್ತಕೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆಯಲ್ಲ, ನೆಕ್ಸ್ಟ್ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮತ್ತು ಇಲ್ಲಿ 2ರಿಂದ 1 ಸತಿ 2ರಿಂದ 1 ಸತಿ ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 4 ಚೈನ್ಸಲ್ಲಿ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸತಿ ಈ ರೀತಿ ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ಕೋಬೇಕಾಗತ್ತೆ. ಇಲ್ಲಿ 4 ಹಾಕಿದ್ದೀನಿ. ಈಗ ಬಂದು ಇದು ಒಂದು 5
5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಈಗ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೊಳ್ಳೋಣ. ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಬೀಡ್ಸ್ ತೋರಿಸಿದ್ನಲ್ಲ, ಈ ಮಿಡ್ಲಲ್ಲಿ 5 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಚಿಕ್ಕದಾಗಿರೋದು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬಿಗ್ ಸೈಜಲ್ಲಿರುವಂಥ ಬೀಡ್ಸ್ ಕೂಡ ನೀವು ತೊಗೋಬೋದು. ಇಲ್ಲಿ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಬೀಡ್ ಲಾಕ್ ಹಾಕಿಲ್ಲ ನಾನು, ಹಾಗೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಇದೇ 4 ಚೈನ್ಸಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಈ ಕಡೆ 5 ಟೈಮ್ ಮಾಡ್ಕೊಂಡಿದ್ದೀವಲ್ವ, ಈ ಕಡೆ ಕೂಡ ನೀವು 5 ಬರೀ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕಡೆ 5 ಬರೀ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಮತ್ತೆ ಈ ಕಡೆ 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದೆ. ಅಂದರೆ ಒಂದು 4 ಚೈನ್ ಗ್ಯಾಪಲ್ಲಿ ನಾನು 10 ಬಾರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ. 10 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈ ಕಡೆ ಏನು 4 ಚೈನ್ ಏನಿದೆಯಲ್ವ, ಇದ್ರ ಒಳಗಡೆ 4 ಚೈನ್ಸಲ್ಲಿ ಈ ಒಂದು ಹಾಕಿರುವಂಥ ಆಚನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಲೀವ್ ಬೀಡ್ಸ್ ಏನಿದೆಯಲ್ಲ, ಎಲೆ ಇರುವಂಥ ಡಿಸೈನ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಮಿಡ್ಲಲ್ಲಿ ಕ್ರಿಸ್ಟಲ್ ಬೀಡ್ಸ್ ಕೂಡ ನೀವು ತೊಗೋಬೋದು. ಮತ್ತು ನೋಡಿ, ಈ ಥರ ಎಲೆ ಇರುವಂಥ ಬೀಡ್ಸನ್ನ ಹಾಕಿಬಿಟ್ಟು ಇದನ್ನು ಏನು ಲಾಕ್ ಮಾಡ್ಕೊಳ್ಳೋದು ಬೇಡ, ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಲಾಕ್ ಮಾಡ್ತೀವಿ ಅನ್ನೋಂಗಿದ್ರೆ ಇದೇ 4 ಚೈನ್ಸಲ್ಲಿ ಈ ಒಂದು ಬೀಡ್ಸನ್ನ ಫಸ್ಟ್ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 4 ಚೈನ್ಸಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಫಸ್ಟ್ ಆಚಲ್ಲಿ ಎಷ್ಟು ಲೆಂತಿಯಲ್ಲಿ ಹಾಕಿದ್ವೋ ಅದೇ ಒಂದು ಲೆಂತಲ್ಲಿ ನೀವು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ನೋಡಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, 2ರಿಂದ 1 ಸತಿ, 2ರಿಂದ 1 ಸತಿ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ, ಮತ್ತು 2ರಿಂದ 1 ಸತಿ, 2ರಿಂದ 1 ಸತಿ, 5 ಬಾರಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತು 5 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಮತ್ತೆ ನೀವು ಏನು ಸ್ಕಿಪ್ ಮಾಡ್ಬೋದು ಅಂದರೆ ಮಿಡ್ಲಲ್ಲಿ ಏನು ಎಲೆ ಇರುವಂಥ ಬೀಡ್ಸನ್ನ ಹಾಕಿದ್ವಲ್ವ, ಅದು ಒಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ನಾನು 2 ಆಚನ್ನ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ ಕುಚ್ಚು ಹಾಕೋದ್ರಿಂದ ಮಿಡ್ಲಲ್ಲಿ ಖಾಲಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಹೆಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಎಲೆ ಬೀಡ್ಸನ್ನು ನಾನು ಹಾಕಿದ್ದೀನಿ. ನಿಮಗೆ ಬೇಡ, ನಮಗೆ ಇಷ್ಟ ಇಲ್ಲ ಅನ್ನೋಂಗಿದ್ರೆ ಇಲ್ಲಿ ಜಸ್ಟ್ ನೀವು ಲಾಕ್ ಹಾಕ್ಕೊಂಡು ಈ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮೇಲೆ ಇರುವಂಥ ಬೀಡ್ಸ್ ಒಂದಿದ್ರೆ ಸಾಕು, ಅದು ಕೂಡ ಲುಕ್ಕು ಡಿಸೆಂಟಾಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಓವರಾಲಾಗಿ ಸ್ವಲ್ಪ ಹೆವಿಯಾಗಿ ನಮಗೆ ಬೇಕಪ್ಪ ಅಂದರೆ ಈ ಥರ ನೀವು ಎಕ್ಸ್ಟ್ರಾ ಮಾಡ್ಕೋಬೋದು ಅಷ್ಟೇ. ಹಂಗಾಗಿ ನಾನೇನು ಮಾಡಿದ್ದೀನಿ, ಇದು ಸ್ವಲ್ಪ ನೋಡೋದಕ್ಕೆ ಗ್ರ್ಯಾಂಡಾಗಿದೆ ಸೀರೆ. ಅವರು ಸೆಲೆಕ್ಟ್ ಮಾಡ್ಕೊಂಡಿರೋ ಡಿಸೈನ್ ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲೆ ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ತುಂಬ ಸಿಂಪಲ್ ಡಿಸೈನ್ ಹಾಕ್ಸ್ಕೊಂಡಿರೋದ್ರಿಂದ ಅದೇ ಪ್ರೈಸಲ್ಲಿ ಕೇಳಿರೋದ್ರಿಂದ ಏನಾದರೂ ಒಂದು ಚೇಂಜಸ್ ಮಾಡಿಕೊಡ್ಬೇಕಲ್ವ. ಹಂಗಾಗಿ ನಾನು ಮಿಡ್ಲಲ್ಲಿ ಈ ರೀತಿ ಎಲೆ ಬೀಡ್ಸನ್ನ ಹಾಕಿಬಿಟ್ಟು ಅವ್ರಿಗೆ ಈ ಒಂದು ಡಿಸೈನ್ ಅನ್ನೋದು ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ನಿಮಗೆ ಮಿಡ್ಲಲ್ಲಿ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ನಾರ್ಮಲ್ಲಾಗಿ ಒಂದು ಲಾಕನ್ನು ಮಾಡಿಕೊಂಡು ನೀವು ಡಿಸೈನ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಜಸ್ಟ್ ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಡಿ, ಆಮೇಲೆ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ನಾನಿಲ್ಲಿ 2 ಆಚೆನ ಹತ್ತಿರದಲ್ಲಿ ಹಾಕ್ತಾಯಿದ್ದೀನಿ ಅಲ್ವಾ. ಸೊ ಇಲ್ಲಿ ನೋಡಿ, ನಾನು ಒಂದು ಲಾಕ್ ಹಾಕಿದ್ದೀನಿ. ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ ಸ್ವಲ್ಪ ಪ್ಲೇಸ್ ಉಳಿಯೋದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, 2 ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸತಿ ಲಾಕನ್ನು ಹಾಕಿ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 4 ಚೈನ್ಸಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ 5 ಟೈಮ್ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಮೇಲೆ ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಮೇಲೆ ಬೇಕಿದ್ದರೆ ಚಿಕ್ಕ ಬೀಡ್ಸ್ ತೊಗೊಂಡು 3 ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಒಂದು ರೀತಿ ಒಂದು ಮೇಲೆ ಒಂದು ಸಲ ಶೇಪ್ ಅನ್ನೋದು ಡಿಫ್ರೆಂಟಾಗಿ ಚೇಂಜಸ್ ಬರುತ್ತೆ, ಆ ಥರ ಕೂಡ ನೀವು ಮಾಡ್ಕೋಬೋದು. ಸೊ ನೋಡಿ, ನಿಮ್ಮ ಐಡಿಯಾದ ಮೇಲೆ ಕೆಲವೊಂದು ಸತಿ ಬೀಡ್ಸ್ಗಳನ್ನ ಹಾಕಿಬಿಟ್ಟು ಚೇಂಜಸ್ ಮಾಡಿಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಡಿಸೈನ ನೀವು ಚೇಂಜಸ್ನ ಮಾಡಿ ಟ್ರೈ ಮಾಡ್ಕೋಬೋದು. ಈ ಕಡೆ ಕೂಡ ನೋಡಿ, ನಾನು 5 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಪುಟ್ಟದಾದಂಥ ಡಿಸೈನು ಅಂತ ಹೆವಿಯಾಗಿ ಬರೋದಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ.
ಹಾಗೆ ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಒಂದು ರೀತಿ ಫಾಸ್ಟ್ ಮೂವ್ ಡಿಸೈನ್ ಅಂತಲೇ ಹೇಳ್ಬೋದು. ಅಂಥ ಟೈಮ್ ತೊಗೊಳ್ಳಲ್ಲ, 2 ಸ್ಟೆಪ್ಪಲ್ಲಿ ಬೇಗನೆ ಮುಗಿದೋಗ್ಬಿಡುತ್ತೆ. ಮತ್ತು ಈಗ ಸೇಮ್ ಎಲೆ ಇರುವಂಥ ಬೀಡ್ಸನ್ನ ತೊಗೊತಾ ಇದ್ದೀನಿ. ಸೇಮ್ ಇಲ್ಲಿ ಲಾಕ್ ಮಾಡಿಕೊಂಡು ಡಿಸೈನ್ನ ನೀವು ಹಾಕ್ಕೊಂಡು ಹೋಗಬೇಕು. ಸೊ ಈ ಥರ ಬರುತ್ತೆ ಡಿಸೈನ್ ಬಂತು. ಪುಟ್ಟ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಹೆವಿಯಾಗಿ ಯಾರಿಗೆ ವರ್ಕ್ ಬೇಡ ಅನ್ನೋರು ಈ ಡಿಸೈನ್ನ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. 2 ಆಚೆನ ಹತ್ತದಲ್ಲಿ ಹಾಕಿ ಕುಚ್ಚಿಗೆ ನಾನು ಚೈನ್ ಕುಚ್ಚು ಹಾಕೋದ್ರಿಂದ ಈ ಥರ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ನೀವು ಬೇಕಿದ್ದರೆ 3 ಆಚೆನ ಹತ್ತದಲ್ಲಿ ಮಾಡಿಕೊಂಡು ಕುಚ್ಚು ಕೂಡ ನೀವು ಕಟ್ಕೋಬೋದು. ಈ ಥರ ಎಲೆ ಬಿಡಿಸಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ, ಇಲ್ಲಪ್ಪ ನಮಗೆ ಕುಚ್ಚು ಬೇಡ, ನಮಗೆ ಇದೇ ಥರ ಎಲೆ ಬಿಡಿಸಿ ಎಲ್ಲಿ ಕಂಟಿನ್ಯೂ ಆಗಂಗಿದ್ರೆ ನೀವು ಕುಚ್ಚು ಇಲ್ಲದೆ ಕೂಡ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಬಟ್ ಕಸ್ಟಮರ್ ಬಂದು ಕುಚ್ಚು ಕೇಳಿರೋದ್ರಿಂದ ನಾನು ಬಂದು ಈ ಥರ ಹಾಕಿದ್ದೀನಿ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಪುಟ್ಟದಾದಂಥ ಕ್ರೋಶೆ ಡಿಸೈನ್ ಇದು, ಒಂದು ರೀತಿ ಬೇಬಿ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಇದಕ್ಕೆ ಕುಚ್ಚು ಕಟ್ಟಿ ಸೊ ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಕಂಪ್ಲೀಟ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಬಂದು 2 ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಈ ಡಿಸೈನ್ಗೆ. ನಿಮಗೆ ಒಂದೇ ಕಲರ್ ಬೇಕಿದ್ದರೆ ಒಂದೇ ಕಲರಲ್ಲೇ ಕೂಡ ನೀವು ಹಾಕ್ಕೋಬೋದು. ಸೊ ಫೈನಲ್ ಆಗಿ ಡಿಸೈನ್ ಬಂದು ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ರೀತಿ ಸ್ಮಾಲ್ ಬೇಬಿ ಡಿಸೈನ್ ಅಂತಲೇ ಹೇಳ್ಬೋದು. ಪುಟ್ಟದಾದ ಡಿಸೈನು. ಕುಚ್ಚು ಕೂಡ ಅಷ್ಟೇ ಬೇಬಿ ಕುಚ್ಚನ್ನೇ ಹಾಕಿದ್ದೀನಿ. ಸ್ಮಾಲ್ ಸೈಜಲ್ಲಿ ಕುಚ್ಚು ಅನ್ನೋದು ಬರುತ್ತೆ ಈ ಡಿಸೈನ್ಗೆ. ತುಂಬ ದಪ್ಪದಾಗಿ ಹಾಗೆ ಲೆಂತಿ ಆಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ. ಇನ್ನೂ ಸ್ವಲ್ಪ ಶಾರ್ಟಲ್ಲಿ ಇದ್ದರೂ ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಆಗಿ ಲುಕ್ ನೋಡ್ಬೋದು ಈ ರೀತಿ ಬರುತ್ತೆ. ನಾ ಹೇಳಿದ್ನಲ್ಲ, ನಿಮಗೆ ಕುಚ್ಚು ಇನ್ನೂ ಸ್ವಲ್ಪ ದೂರ ಬೇಕಿದ್ದರೆ 3 ಆಚೆನ ಹತ್ತಿರದಲ್ಲಿ ಹಾಕಿಬಿಟ್ಟು ಕೂಡ ನೀವು ಟ್ರೈ ಮಾಡ್ಕೋಬೋದು. ಇಲ್ಲ ವಿತೌಟ್ ಕುಚ್ಚು ಕೂಡ ನೀವು ಈ ಡಿಸೈನ್ನ ನೀವು ಹಾಕ್ಕೋಬೋದು. ಮಿಡ್ಲಲ್ಲಿ ಜಸ್ಟ್ ನೀವು ಹಂಗಿಂಗ್ಸ್ ಥರ ಬಿಡ್ಸನ್ನ ಹಾಕ್ಕೊಂಡೋಗಿ ಕುಚ್ಚು ಕೂಡ ಅವಾಯ್ಡ್ ಕೂಡ ನೀವು ಮಾಡ್ಕೋಬೋದು ಈ ಡಿಸೈನ್ಗೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಖಂಡಿತವಾಗ್ಲೂ ಸತೆ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300ಇಂದ 350ವರೆಗೂ ಚಾರ್ಜಸ್ಸನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.